ಇವನ್ಗೆ ಎರಡು ಕಣ್ ಕಾಣ್ದಿಲ್ದಂಗ್ ಮಾಡು, ಎರಡು ಕಾಲು ಇಲ್ದಿದಂಗ್ ಮಾಡು. ಅಮ್ಮ ಇವನು ದೇಕ್ಕೆ ನಾಚಿಗೆ ಬರ್ಬೇಕು. ಯಾವ ನೀರ್ ಮಗ ಎದೆ ನೋವು ಬಂದ್ ನೀವು ಈಗಿನ ಊಟ ಮಾಡಿ ಮನೆ ಕಣ ಶಿವ ಅಂತ ಬಂದು ಈಚಿಗೆ ಬರ್ಬೇಕು. ಟೈರ್ ಹಾಕಿರ್ಬೇಕು ಕೊಂಡು ಹೋಗಿಲ್ವಲ್ಲೋ ಇನ್ನ. ಪ್ರಜಾವಾಣಿ ಪೇಪರ್ ಓದಂಗೆ ಗೊತ್ತಿಲ್ಲ ನಿಮ್ಮ ಊರಿ ಎಷ್ಟು ನಿಮ್ಮ ನಮ್ ಜಗಳ ತಂದಿ ಕೊಟ್ಟಲ್ಲ ನೀವು ತಾಯಿನಾಕಿ. ಯಾಕೆ ನಿಮ್ದಿಗೆ ಹೆಂಗೋ ಮನೆ ಕಣಿವ್ನಲ್ಲೇ ನಿಮ್ದಿಗೆ ಹೆಂಗೋ ನಯಾಸ್ ಮಾಡಿ ಮನೆಗಿನ್ ತಾಯಿನಾಕಿ ಹೆಂಗೋ ಅವ ಅಕ್ಕಂಗೆ ಹಂಗೆ ಮಡಗಿದಿರ. ಅಕ್ಕಂಗೆ ಇನ್ನೂ ಏನೋ ಮೋಸ ಮಾಡಿಲ್ವನೋ? ಅಕ್ಕಂದು ದುಡ್ಡು ಎಷ್ಟು ಕೆರೆನಾಗ ಹೊಡ್ದಂಗೆ ಹೇಳು. ನನ್ನ ಹಾಳು ಮಾಡ್ದೆ, ಆ ಪಾರ್ವತಿನ ಹಾಳು ಮಾಡ್ದೆ, ಆ ಲಕ್ಷ್ಮಿನ ಹಾಳು ಮಾಡ್ದೆ. ಅಯ್ಯೋ ನಾನೇ ಬಡ್ಕಣಂತ ತಾಯಿ ನನ್ ಕಿವ್ ಕೇಳೋದು ನಿಮ್ಮ ಅಯ್ಯೋ ನೀ ತಾಯಿ ಇಲ್ಲಿ ಯಾರೋ ಹೋಗ್ಯವಳಿಲ್ಲೋ ಹೋಗಿ ಬಂದವಳಿ ಓ ಯಾವ್ದು ಮಾತಾಡ್ರು ಉಗಿತಾವಳು ಕೆರೆನಾಗ ಹೊಡ್ದಂಗೆ ಹೇಳ್ತಾವಳು. ಇಲ್ಲಿ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಏನ್ ತಪ್ಪು ಮಾಡಿಲ್ಲ ನಾನು. ನೀನಲ್ಲ ನಾನ್ ಫೋನ್ ಏನ್ ತಪ್ಪು ಮಾಡಿದೀನಿ ಅಂತ ನನ್ ಫೋನ್ ರಿಸೀವ್ ಮಾಡ್ದೆ ಇಲ್ಲ, ನನ್ ಜೊತೆ ಮಾತಾಡ್ತಾ ಇಲ್ಲ, ನನ್ ಜೊತೆ ಮುಂದೇನೇ ಇಲ್ಲ. ಯಾಕೆ ಏನಾಯ್ತು? ನಾನು ಏನ್ ತಪ್ಪು ಮಾಡಿದ್ದೆ ಅಂದ್ರೆ ಹೇಳಿ. ನಾನು ಏನ್ ತಪ್ಪು ಮಾಡಿದ್ದೆ ಅದನ್ನ ಹೇಳಿ. ನೀವ್ ಹೇಳ್ದಂಗ್ ನಡ್ಕೊಂಡು ನಿಮ್ ಕಾಲ್ ಹಿಡ್ಕೊಂಡು ನಿಮ್ ಪಾತ್ ಪೂಜೆ ಮಾಡ್ಕೊಂಡು ನಿಮ್ ಮನೆಗಿರಿ. ನಾನು ಕೂಲಿಗೆ ಹೋಗಿ ಬಂದು ಸಾಕ್ತೀನಿ ಅಂದ್ರೆ ಸಾಕ್ತೀನಿ. ನಮ್ಮನ್ನ ಯಾಕೆ ಫೋನ್ ಎತ್ತಿದ್ದಾನೆ? ಈಗ ನಾನು ಸತಾಯಿಸಿದೆ. ನೀನ್ ನೋಡ್ದೆ ನಾನು ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ, ಸ್ನಾನ ಮಾಡಿಲ್ಲ, ಬಟ್ಟೆ ಹಾಕೊಂಡಿಲ್ಲ, ಒಂದು ಮಲ್ಗಿಲ್ಲ, ಒಂದ್ ತಲೆಗೆ ಎಣ್ಣೆ ಹಾಕೊಂಡಿಲ್ಲ, ಒಂದ್ ತಲೆಗೆ ಬಾಚಣಿಗೆ ಹಾಕಿಲ್ಲ, ಏನು ಇಲ್ಲ, ಕಾಲಿಗೆ ಚಪ್ಪಲಿ ಹಾಕಿಲ್ಲ. ನಿಮ್ಮ ಯಾರು ಹೇಳ್ಬಿಟ್ಟು ಮಾತಾಡಿ ನಾ ರಾಂಗ್ ನಂಬರಿಗೆ ಮಾಡಿದಿರ ಅಮ್ಮ. ಯಾವ್ದೆಲ್ಲ ಇಲ್ಲಿಂದ ಇದು ಸಿಕಂದ್ರಾಬಾದ್ಗೆ ಹೋದಂಗೆ ಎಕ್ಸ್ಪ್ರೆಸ್ ಟ್ರೈನು. ನಾ ಯಾರ್ದು ಬೇರೆ ನಂಬರಿಗೆ ಮಾಡಿದ್ರೆ ನೋಡಕ್ಕ. ನಾನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ BN. ನೀನ್ ನರಸಿಂಹರಾಜು ಅಲ್ಲ, BN ನರಸಿಂಹರಾಜು ಲೇಟ್ ನರಸಿಂಹಪ್ಪ. ಬುಗುಡ್ನಳ್ಳಿ ಪೋರ್ಟ್ ಬಳ್ಳಾಪುರ. ಬಳ್ಳಾಪುರದಾಗ ಹಳ್ಳಿ ಮರುತ ಮನೆ ವಿಜಯ ಜ್ಯುವೆಲರ್ಸ್ ಅಂತ ನಿಮ್ ಮನೆ ಮೇಲೆ ಬಂದೈತೆ. ನೀನ್ ಕಪ್ಪು ಯೂನಿಕ್ ಅನಲ್ಲಿ ಓಡಾಡ್ತೀಯ, ಕಿವಿಗೆ 2 ಕಿವಿಗೂ ಅಲ್ಲಿ ಕಂಡಿದ್ದೀವಿ. ಅಯ್ಯೋ ಆಯ್ತಮ್ಮ. ಕರೆಕ್ಟ್. ನಾನೇನು ನನ್ಗೆ ಯಾಕೆ ಹಿಂಗೆ ಫೋನ್ ಮಾಡ್ತೀಯ ಅಕ್ಕ? ನಾನು ಅಪರಾಧಿ ಅಲ್ಲ. ನಾನು ಏನ್ ಹಂಗ್ ಮಾಡ್ತೀಯ? ಯಾರು ಹಂಗ್ ಮಾಡೋರು ಅವ್ರ ಮನೆಗೆ ಬೆಂಕಿ ಹೋಗ್ಬಿಡು. ಯಾಕೆ ಓಡಾಡ್ತೀಯ? ನೀನು ಅಪರಾಧಿ ಅಲ್ಲ, ನಿರಪರಾಧಿ. ನಾನು ಅಪರಾಧಿ. ಯಾಕೆ ಅಪರಾಧಿ ಅಂದ್ರೆ ನಾನ್ ನಿನ್ನ ಮನ್ಸಾರಿ. ಏನೋ ನಾವ್ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಿ ನೆಮ್ಮದಿಯಾಗಿ ಮನೆ ಕಾಣ್ತಿದ್ದಾನ ಹೋಗಿ. ಇದು ಯಾಕಕ್ಕ ನಮ್ಗೆ ಹಿಂಗ ಅಯ್ಯೋ ಅನ್ನಿಸ್ತೀಯೋ? ಯಾರು ಹೆಣ ಹೋಗ್ಮಕ್ಕೆ ಹೋಗಿ ಹೆಣ ಮುಚ್ಚಿಬಂದು ಸಾಕಾದಾಗ ಓಡಾಡ್ತೀಯಲ್ಲಕ್ಕ. ನಾವೆಲ್ಲ ಶುಭ ನುಡಿಯೋ ಸೋಮ ಅಂದ್ರೆ ಹೂಬೆ ಕಾಣ್ತಿಲ್ಲ ಮಾಮ ಅನ್ನಂಗ್ ಮಾತಾಡ್ತೀಯಲ್ಲಕ್ಕ. ನೀನ್ ಅದೇನೋ ಮನೆಗೆ ಗಂಡ ಹೆಂಡತಿ ಏನೋ ಮಾತಾಡ್ಕೊಂಡು ಕತೆ ಹಾಕೋಣ ಅಂದ್ರೆ ಮುದ್ದಿದಾಗ ಬಂದು ಬೆಕ್ಕು ಬಂದಂಗ್ ಬತ್ತೀಯಲ್ಲಕ್ಕೋ. ಒಂದ್ ಔಟ್ ಬಿಟ್ಟು ಮಾತಾಡಕ್ಕ. ನಿನ್ ಕಾಲಿಗೆ ಬಿದ್ಬಿಡ್ತೀನಿ. ನನಗೆ ಉಸಿರು ಕಟ್ಟಂಗ ಆಗತ್ತಲ್ಲ ನಿನ್ಗೆ. ಏನ ಬಂದ್ ಹಂಗೆ ಆಯ್ತು. ಯಾರು ಬೇರೆ ನಂಬರಿಗೆ ಮಾಡಿದೀನಿ ನೋಡ. ಆಯ್ತು ಸಾಪ ಹಾಕು, ನಾನು ಇನ್ನ ಹಾಳಾಗೋಗ್ಲಿ. ಸಾಪ ಹಾಕು, ಪರವಾಗಿಲ್ಲ. ನೀನ್ ಚೆನ್ನಾಗಿರ್ಬೇಕು ನನ್ಗಷ್ಟೇ. ಯಾಕೆ ಗೊತ್ತಾ? ನೀನು ಅಪರಾಧಿ ಅಲ್ಲ, ನಾನ್ ಅಪರಾಧಿ. ನೀನ್ ನಿರಪರಾಧಿ. ನಾನ್ ಅಪರಾಧಿ. ಯಾಕೆ ಅಂದೆ ಅವತ್ತು ನಿನ್ಗೆ ಮೆಚ್ಚಿ ನಾನು ಲವ್ ಮಾಡಿ ನೀನ್ ಹಿಂದೆ ಬಿದ್ದು ರಕ್ತದಲ್ಲಿ ಲೆಟ್ರು ಬರ್ದು ನಿನ್ಗೆ ಹೂವ ಕೊಟ್ಟೆ, ಎಲ್ಲಾ ಕೊಟ್ಟೆ, ಬಟ್ಟೆ ಕೊಡಿಸ್ದೆ, ಚೈನ್ ಕೊಡಿಸ್ದೆ, ಮೊಬೈಲ್ ಕೊಡಿಸ್ದೆ, ಗಾಡಿ ಕೊಡಿಸ್ದೆ, ಸೈಟ್ ಮಾರಿ ಎಲ್ಲಾ ಕೊಟ್ಟೆ. ನಿಲ್ಲಿಸ್ ಮಾತಾಡಕ್ಕ. ನಿಲ್ಲಿಸ್ ಮಾತಾಡು. ಒಂದೇ ಸಮ ಕೇಳ್ಬೇಡ ನನ್ಗಿಲ್ಲಿ. ಈಗ ಮಾತ್ರೆ ಮುಗ್ದೋಗಿವೆ ಮೊನ್ನೆ. ಈಗ 15 ದಿನದಾಗ 100 ಮಾತ್ರೆ ತಂದೆ ಅಕ್ಕ. ನಿಲ್ಲಿಸಿ ಮಾತಾಡು. ನಿಂಗೆ 2 ಉಂಗ್ರ ಕೊಡಿಸ್ದೆ, ವಾಲೆ ಕೊಡಿಸ್ದೆ, ರೆಡ್ಮಿ ಮೊಬೈಲ್ ಕೊಡಿಸ್ದೆ, ಬಟ್ಟೆ ಕೊಡಿಸ್ದೆ, ಅಂಡರ್ವೇರು ಕೊಡಿಸ್ದೆ. ಅಂಡರ್ವೇರ್ ನಿನ್ ಮೊದ್ಲಿಕ್ಕಂಬದಿದ್ದು ಹಿಂದೆ ಮುಂದೆ 2 ತೂತ ಆಗಿದ್ವು. ಆಮೇಲೆ ಎಂತೆಂತ ಅಂಡರ್ವೇರ್ ಕೊಡಿಸ್ದೆ, ಜಾಕಿ ಕೊಡಿಸ್ದೆ, ಎಲ್ಲಾ ಕೊಡಿಸ್ದೆ. ನೀ ಎಲ್ಲಾ ಮಾಡ್ದೆ. ನೀನ್ ನನ್ಗೆ ಏನ್ ಮಾಡ್ದೆ? ನೀನ್ ನಂಗ್ ಒಂದ್ ಸೀರೆ ಕೊಡಿಸ್ಲಿಲ್ಲ, ಒಂದ್ ಲಂಗ ಕೊಡಿಸ್ಲಿಲ್ಲ. ಅಯ್ಯೋ ಏನೋ ಇವತ್ ಮನೆಗೆ ನಾವು ಗಂಡ ಅಂತ ಹೆಚ್ಚುಕಟ್ಟಾಗ ಮನೆ ಕಳಕ್ ಹೋಗ್ಬಿಡಲ್ವಲ್ಲ. ತಾಯಿರ ಪರಮಾತ್ಮ
ಶಿವನೇ ಎಲ್ಲಿದ್ಯಪ್ಪೋ ವೆಂಕಟರಮಣ ಸ್ವಾಮಿ. ವೆಂಕಟರಮಣ ಸ್ವಾಮಿ ನಿಂಗೆ ಒಳ್ಳೇದ್ ಮಾಡಲ್ಲ ಬಿಡು. ಯಾಕೆ ಅಂದ್ರೆ ಅರ್ಧ ಬರ್ಧ ಬೆಟ್ಟ ಹೋಗ್ ಬಂದಿದ್ಯಲ್ಲ, ನಿನ್ಗೆ ಒಳ್ಳೇದ್ ಮಾಡಲ್ಲ. ಕರೆಕ್ಟ್ ಅಲ್ವಾ? ಇದು ಇದಕ್ಕೆ ನನಗೆ ಏನು ಹೇಳಿಲ್ಲ ಅಕ್ಕ. ನಾನು ಇವತ್ತೇನು ನಾವು ಕೋಳಿ ತಂದು ಊಟ ಮಾಡಿ ನಿಮ್ದೆ ಮನೆ ಕಣಕ್ ಬಿಡಕ್ಕ. ನಾವೇನ್ ನೀನ್ ಕೋಳಿ ತಗೊಂಬಂದ್ ತಿನ್ಬಿಡ್ರಿ, ನಾನೇನ್ ನಿನ್ ಕೋಳಿ ಮಾಡಿರೋದು ಯೋಲ್ ತಿನ್ನಾನ? ಇಲ್ಲ ನೀನ್ ಯೋತಿರೋ ತಂದ್ ಕೊಟ್ಬಿಡು, ತಟ್ಕ ಹಾಕೊಂಡ್ ಅದನ್ನೇ ತಿನ್ಬಿಡ್ತೀವಿ. ನೀನು ಅನ್ನ ತಿನ್ನ ಬಾಯಾಗ ಏನ್ ಮಾತಾಡ್ತಿ ತಾಯಿ? ಯಾಕವ ನಮ್ಮ ನಿಂಗೆ ನಿಷ್ಠೂರ ಮಾಡ್ತೀಯ? ನೀನ್ ಯಾರು ಎತ್ಲು? ನೀನೇನ್ ಕಷ್ಟ ಬಿದ್ದಿದ್ದು ನಮ್ಗೆ ಗೊತ್ತಿಲ್ಲ. ನಾನು ಬಳ್ಳಾಪುರ ನರಸಿಂಹರಾಜು ಅಕ್ಕ. ಅದೇ ಬಳ್ಳಾಪುರ ಬಿ ಎನ್ ನರಸಿಂಹರಾಜು ಲೇಟ್ ಪೋಸ್ಟು ಬಳ್ಳಾಪುರ ತಾಲೂಕು ಜಿಲ್ಲೆ. ಕಿವಿಗೆ ಕಂಡಿದ್ಯಾ? ಕಪ್ಪು ಗಾಡೆ ಓಡಾಡ್ತೀಯ, ಬಿಳಿ ಚಪ್ಪಲಿ ಹಾಕೊಂಡಿದ್ಯಾ, ಕುರ್ತಾ ಹಾಕೊಂಡ್ಯ, ಕೂಲಿ ಗ್ಲಾಸ್ ಹಾಕೊಂಡ್ಯ. ಒಂದ್ ಅಕ್ಷರನೂ ಹೇಳ್ದಂಗ್ ಬಿಡ್ತೀವಿ, ಹೇಳ್ತೀವಿ. ಕರೆಕ್ಟ್ ಆಗಿ ಹೇಳ್ತೀಯ ಅಕ್ಕ. ನೀವು ಪೂರ್ತಿ ಸುಮ್ ಮರ್ತುಬಿಟ್ಟೆ ನಾನು. ಬೆಳಗ್ಗೆ ಹೊತ್ತು ಎಣ್ಣೆ ತಗೊಂಬರಕ್ ಹೋಗ್ತೀಯಾ? ಆಮೇಲೆ ಬಸ್ ಸ್ಟ್ಯಾಂಡಾಗ ಎಣ್ಣೆ ತಗಂತೀಯ, ಚೀಲಕ್ ಇಕ್ಕಂತೀಯ, ಮಾರ್ಕೆಟಿಗೆ ಬಂದ ತರಕಾರಿ ತಗಂತೀಯ, ಆ ಸಾಬ್ರ ಅಂಗಡಿಗೆ ಹೋಗ್ತೀಯ, ಎಲ್ಲ ತಗಂತೀಯ. ಅಷ್ಟ ಹಂಗ್ ಬಂದ್ ಹೋಗ್ಬೇಕಾರೆ ನಮ್ ಅಂತಕ್ ಬಂದ್ ಒಂದ್ ಮುದ್ದಾಡಿ ಒಂದ್ ಮುತ್ ಕೊಟ್ಟು ಹೋಗ್ಬಿಟ್ರೆ ಅಷ್ಟೇ ಸಾಕು. ಅಯ್ಯೋ ಅಯ್ಯೋ, ಯಾ ಟೈಮಲ್ಲಿ ನಿನ್ನ ತಾಯಿ ಜನನ ಮಾಡ್ತಮ್ಮ. ಬಳೆ ಮಳೆಗ್ ನಾಯಿ ಬಡ್ಕಂತೀಯಲ್ ತಾಯಿ. ಹೂ ಅರ್ಧೋಗ ನಿಮ್ಮ ಮುಖ್ಯರ ತಾಯಿ ನಾಯಿ. ನಾನ್ ನಿನ್ಗೆ ಏನ್ ತಪ್ಪು ಮಾಡಿದ್ದೆ? ನಿನ್ ಮಕ್ಳಿದ್ದಂಗೆ ನನ್ ಮಕ್ಳಲ್ವಾ? ನಿನ್ ಹೆಂಡತಿ ಇದ್ದಂಗೆ ನನ್ ಹೆಂಡತಿ ಅಲ್ವಾ? ನಾನ್ ನಿನ್ಗೋಸ್ಕರ ಅವಾಗೆಲ್ಲ ಕುಡ್ದು ಎಣ್ಣೆ ಹಚ್ಕೊಂಡ್ ವಾಂತಿ ಮಾಡ್ಕೊಂಬೇಕ. ನೀನ್ ವಾಂತಿ ಎಲ್ಲ ಬಾಚಿ ಇಲ್ವಾ? ನಿನ್ ಅಂಡರ್ವೇರ್ ಎಲ್ಲ ತೊಳ್ದಿಲ್ವನೋ? ಯಾಕೋ ಏನನ್ನ ನಿನ್ಗೆ ಇಷ್ಟ ವರ್ಷ? ಯಾವ್ದೋ ಒಂದ್ ಅಜ್ಜಿ ಇವತ್ತಿನಾಗ ಎದ್ದು ನಿನ್ ಮನೆ ಹಾಳಾಗೋದ ನಮ್ಮ ಕಿಲ್ಲಾಗಿರೋ ಕಾಸ್ ಕತ್ಕೊಂಡೆಲ್ಲ ಬೇವರ್ಸಿ ನನ್ನ ಮಕ್ಕಳು ಅಂತ ಇಲ್ಲಿ ತಾಪುನೇಕ ಅಜ್ಜಿ ಬೈದಂಗ್ ಬೈತಿ ಹೇಳ್ತಾಯಿ. ನನ್ನ ಅಜ್ಜಿಗಟ್ಟಾಗ ಮನೆ ಕಣಕ್ ಬಿಡವ, ನಿನ್ ಕಾಲಿಗೆ ಮುಗಿತೀನಿ. ಯಾಕೆ ಒತ್ತಿ 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 ಎಳಿತೀಯವ ಒಂದೇ ಸಮ? ನನ್ ಜೀವನ ಯಾಕೋ ಹಾಳು ಮಾಡ್ದೆ? ಮಾತಾಡಕ ಬಿಟ್ಟು ಮಾತು ಒಂದೊಂದೇ ಮಾತಾಡ್ತಾ ಈ ಮಾತ್ರೆಲ್ಲ ಮುಗ್ದೋಗ್ಯವೆ. ಒಂದೊಂದೇ ಮಾತಾಡಕ್ ಎಲ್ಲ ಮರ್ತೋಗೈತ್ ಕಣೋ. ನನಗೆ ಎಲ್ಲ ನನ್ ಮನ್ಸಲ್ಲಿರೋದೆಲ್ಲ ಒಂದೇ ಮಾತಾಡ್ಬೇಕಣೋ. ನನ್ ಮನ್ಸು ತಕೋ ತಕೋ ಕೊತ 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 ಕುದಿತಾ ಇದೆ ಕಣೋ. ಎಲ್ಲ ಕೋಳಿ ಎಲ್ಲ ಬಸ್ಸಿಗೆ ಸಿಕ್ಕೋದು. ಯಾಕೆ ಹಂಗಂತೀಯ? ಯಾರ ಕೋಳಿನೋ? ಅಯ್ಯೋ ಇವ್ ನಮ್ಮನ್ನ ಒಂದೇ ಸಮಕ್ಕೆ ಗೋಳಾಡಿ ಸಾಕಾಗಿ ಸುಸ್ತಾಗಿರೋರು ಮಾತಾಡ್ತಾಳಲ್ಲ ಇವಳು. ಅವಳು ಕುಡುಕ್ ಮುಂದೆ ಯಾರ ಕೋಳಿನೋ ಬಸ್ಸಿ ಸಿಕ್ಕಿದ್ದು ಹೇಳೋ. ಅಂದ್ರೆ ಇನ್ನೇನ್ ಹೇಳನಕ್ಕ? ನಮ್ಮ ಮನೆ ಕೋಳಿ ಒಂದು ಇಲ್ಲ ಅಂತ ಅಂದೆ ಕಣಕ್ಕ. ಹೌದನೋ? ಯಾಕೋ ಮುಂಡೆ ಮಗನೆ, ನಿನ್ ಬಾಯಿಗೆ ಮಣ್ಣಾಕ ಹೋಗದರಾಗ ಸಾಯ ಕರೆನಾಗರೋ ಕಚ್ಚ. ಅಯ್ಯೋ ಅನ್ನು 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 ನಾನ್ ಯಾಕೆ ಕರ್ಮ ಮಾಡಿದ್ನು? ಅನ್ನು ಮುಗಿಸಿ ನಮ್ಮ ಮನೆಗೆ ಯಾರು ಇಲ್ಲ. ನೀನ ಮಗನೇ ಏನು ಒತ್ತು ಬರ್ರಿ. ಯಾಕೆ ಕರ್ಮ ಮಾಡಿದ್ನು? ನಮ್ಮ ಅಣ್ಣ ತಮ್ಮಂದಿರ ಒಂದ್ ಮಾತು ಬೈಲಿಲ್ಲ, ನಮ್ಮ ತಾಯಿ ಒಂದ್ ಮಾತು ಬೈಲಿಲ್ಲ, ನಮ್ಮ ತಂದೆ ಒಂದ್ ಮಾತು ಬೈಲಿಲ್ಲ. ಯಾವ್ದೋ ಅನಿಷ್ಟ ಮುಂದೆ ಯಾರು ಯಾಕೋ ನನ್ ಬಾಳೆ ಹಾಳು ಮಾಡ್ಬಿಟ್ಟಲ್ಲೋ. ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲಿ ಹಂಗಂದ್ರ ಹಿಂದ್ಗಡೆ ಹಂಗ್ರ ಬೈದಂಗ್ ಬೈತಿಯಲ್ಲೇ ಬುದ್ಧ ನಿಮ್ಮ ಕೊಡ್ಕೊಂಡು ಬೈತದೆ. ನನ್ನ ಮಗ ನಿನ್ ನಾಲಿಗೆ ಮಾಡಿದ್ ನಮ್ಮ ಒಳಗೆ ಓ ಅಂತ ಬಡ್ಕೊಂತಾರಲ್ಲ, ಹೆಂಗ್ ಬಡ್ಕಂತಿಲ್ಲ ಅಮ್ಮ? ಯಾಕೋ ನಾನ್ ಏನ್ ಮಾಡಿದ್ನೋ? ನಿನ್ ಮನೆ ಹಾಳಾಗುವಾಗ ನೀನ್ ಹೋಗಿದಾರೆ ಆಕ್ಸಿಡೆಂಟ್ ಆಗಿ ಸಾಯ ಅಂದ ವೆಂಕಟರಮಣ, ಮಂಜುನಾಥ, ಸಗ್ಗಂದೂರು, ಚೌಡೇಶ್ವರಿ ಅಮ್ಮ ಇವ್ರ ಮನೆ ಕತ್ಲು ಮಾಡಮ್ಮ. ಇನ್ ಕಣ್ ಕಾಣಿಲ್ದಂಗೆ ಎರಡು ಮಾಡ್ಬಿಡಮ್ಮ ಅಮ್ಮ. ಅಯ್ಯೋ 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 ತಾಯಿನ ಈಗ್ಲೇ ನಮ್ಮನ್ನ ರಾತ್ರಿ ಕಣ್ ಕಾಣ್ದಂಗ ಆಯ್ತು. ಇವನ್ಗೆ ಎರಡು ಕಣ್ ಕಾಣ್ದಿಲ್ದಂಗ್ ಮಾಡು, ಎರಡು ಕಾಲು ಇಲ್ದಿದಂಗ್ ಮಾಡು ಅಮ್ಮ. ಇವನು ದೇಕ್ಕೆ ನಾಚಿಗೆ ಬರ್ಬೇಕು. ಯಾವ ನೀರ್ ತಗೊಂಡ್ ಮಗ ಎದೆ ನೋವು ಬಂದ್ ನೀವು ಅಚ್ಚುಕಟ್ಟಾಗಿ ಈಗಿನ ಊಟ ಮಾಡಿ ಮನೆ ಕಣ ಶಿವ ಅಂತ ಬಂದು ಈಚಿಗೆ ಬರ್ಬೇಕು. ಟೈರ್ ಹಾಕಿರ್ಬೇಕು,
ಹೇಳ್ಕೊಂಬರ್ಬೇಕು, ಅಲ್ಲೇ ಹೇಳ್ಬೇಕು, ಅಲ್ಲೇ ನೀರು ತೊಳ್ಕೊಬೇಕು, ಆರಾಮಾಗಿ ಹೋಗ್ಬೇಕು. ಎಲ್ಲಿ ಹೋಗ್ಬಾರ್ದು. ನನ್ನ ಮಗನ ರಾತ್ರಿ ಹೊತ್ತು ಯಾರು ಬಸ್ನ ಲಾರಿ ಹತ್ತಿಸ್ಕೊಂಡು ಹೋಗಿಲ್ವಲ್ಲೋ ಇನ್ನ. ಪ್ರಜಾವಾಣಿ ಪೇಪರ್ ಓದಂಗೆ ಗೊತ್ತಿಲ್ಲ ನಿಮ್ಮ ಊರಿ ಎಷ್ಟು ನಿಮ್ಮ ನಮ್ ಜಗಳ ತಂದಿ ಕೊಟ್ಟಲ್ಲ ನೀವು ತಾಯಿನಾಕಿ. ಯಾಕೆ ನಿಮ್ದಿಗೆ ಹೆಂಗೋ ಮನಿ ಕಣಿವ್ನಲ್ಲೇ ನಿಮ್ದಿಗೆ ಹೆಂಗೋ ನಯಸ್ ಮಾಡಿ ಮನಿಗಿನ್ ತಾಯಿನಾಕಿ ಹೆಂಗೋ ಅವ ಅಕ್ಕಂಗೆ ಹಂಗೆ ಮಡಗಿದಿಲ್ಲ. ಅಕ್ಕಂಗೆ ಇನ್ನೂ ಏನೋ ಮೋಸ ಮಾಡಿಲ್ವನೋ? ಅಕ್ಕಂದು ದುಡ್ಡು ಎಷ್ಟು ಕೆರೆನಾಗ ಹೊಡ್ದಂಗೆ ಹೇಳು. ನನ್ನ ಹಾಳು ಮಾಡ್ದೆ, ಆ ಪಾರ್ವತಿ ಹಾಳು ಮಾಡ್ದೆ, ಆ ಲಕ್ಷ್ಮಿ ಹಾಳು ಮಾಡ್ದೆ. ಅಯ್ಯೋ ನಾನೇ ಬಡ್ಕಣನ್ ತಾಯಿ, ನನ್ ಕಿವ್ ಕೇಳೋದು ನಿಮ್ಮ ಅಯ್ಯೋ ನೀ ತಾಯಿ. ಇಲ್ಲಿ ಯಾರೋ ಹೋಗ್ಯವಳೆಲ್ಲೋ ಹೋಗಿ ಬಂದವಳೆ. ಓ ಯಾವ್ದು ಮಾತಾಡ್ರು ಉಗಿತಾವಳು, ಕೆರೆನಾಗ ಹೊಡ್ದಂಗೆ ಹೇಳ್ತಾವಳು. ಇಲ್ಲಿ ಯಾವಾಗ ಸಕ್ಕತ್ತ ಕುಡ್ಬಿಟ್ಟು ಅಲ್ಲೇ ನನ್ ಮಗ್ಳಾಗ ಕಕ್ಕೆಂಬಿಟ. ಯಾಕೆ ಸ್ವಾಮಿ? ಏನೇ ಊಟ ಮಾಡೋ ಟೈಮಾಗ ನರಸಿಂಹಣ್ಣ ನೀನು? ಇಲ್ಲಪ್ಪ, ನಾನು ಊಟ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಸ್ವಾಮಿ. ಏನಿಲ್ಲ ಸ್ವಾಮಿ. ಯಾಲೆ ಮನೆ ಕಂಡಿರಂಗಿದ್ಯಾ? ಇಲ್ಲ. ಏನ್ ಮಾಡ್ತಿದ್ಯಾ? ನಿದ್ದೆ ಬರಲ್ಲ. ಯಾಕಪ್ಪ? ಊಟ ಅಣ್ಣ? ಊಟ ಇಲ್ಲ. ಯಾಕಣ್ಣ? ಗಂಜಿ. ಗಂಜಿ? ಅವರೆಕಾಯಿ ಕಟ್ಕೊಳ್ತಿದ್ರು ಅಲ್ಲಿ ನಮ್ಮ ಅವರಿಂದ. ಎಲ್ಲ ಊಟ ಮಾಡಿ ಎಚ್ಕಟ್ಟ ಮನಗಿದ್ದಾರೆ. ನೀನ್ ಯಾಕಣ್ಣ ಮಾಡ್ಲಿಲ್ಲ? ಊಟ ತಿನ್ನಲ್ಲ ಸ್ವಾಮಿ. ಅವರೆಕಾಯಿ ಇದು ಗರಡೆ ಸ್ವಾಮಿ ಅಂತ ಯಾರು ಸ್ವಾಮಿಗಳು ನಮ್ಗೆ ಇದು ಚಾಪ ಹಾಕ್ಕೊಂಡು ಹಾಕ್ಬೇಕು. ಅವತ್ತಿಂದ ಉಂಡೆ ಅಲ್ವಾ? ಇಲ್ಲ, ಅದೇ ಜಲ್ಡೆ ಸ್ವಾಮಿ ಅಂತ ಅಂದು ಮುಚ್ಕೊಂಡಿರ್ಬೇಕು ನೀನು. ಮನೆ ಇವ್ರ ತಿಥಿಯಲ್ಲಿ ಉಂಡೆ ಇಲ್ಲ ಸ್ವಾಮಿ, ಖಂಡಿತ ಊಟ ಮಾಡ್ಲಿಲ್ಲ. ಏನಣ್ಣ ನೆನ್ನೆಲ್ಲ ಮೊನ್ನೆ? ಖಂಡಿತ ಊಟ ಮಾಡಿಲ್ಲ ಸ್ವಾಮಿ. ಮತ್ತೆ ಅಲ್ಲಿ ಬಂದಿದ್ದೆ ನೀನು? ಇಲ್ಲ, ನೀವು ಅಲ್ಲಿದ್ರೆ ಬೇಕಾರೆ ಅವ್ರ ಮಕ್ಕಳನ್ನ ಕೇಳಿ. ತಿನ್ಲಿಲ್ವಾ? ತಿನ್ನೋದು ಅಂತ ಅಂದ್ರೆ ನಾನು ಪಕ್ಕದ ಪಂಚೆಗೆ ಕುಂತಿದ್ರಲ್ಲ ಅವರು, ಅದೇ ಅವನು ಸಿದ್ದಪ್ಪ ಅಂತ ನಾನು ಇದು ತಿರುಗಟ ಪೈಕಿ ಯಾವಾಗ ಸಕ್ಕತ್ತ ಕುಡ್ಬಿಟ್ಟು ಅಲ್ಲೇ ನನ್ ಮಗ್ಳಾಗ ಕಕ್ಕೆಂಬಿಟ. ಎಲ್ಲ ಇದು ಪೂರ್ತಿ ಎಲ್ಲ ಗ್ಯಾಪ್ನಕ್ ಬಂತು. ಆಮೇಲೆ ಎಲ್ಲ ಒಂಥರ ಉಳುಗರ್ದಂಗ ಆತು. ಯಾಕೆ ಸ್ವಾಮಿ? ಏನೇ ಊಟ ಮಾಡೋ ಟೈಮಾಗ ನರಸಿಂಹಣ್ಣ ನೀನು? ಇಲ್ಲಪ್ಪ, ನಾನು ಊಟ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಸ್ವಾಮಿ. ಒಂದು ತಲೆ ಮ್ಯಾಕ್ ಎತ್ತಿ ಸ್ವಾಮಿ. ಆಮೇಲೆ ಹೊರಗಿರ್ಬೋದು ನೀವು ಹೊತ್ತು ಇದು ತಲೆ ಮ್ಯಾಕ್ ಎತ್ತಿರಿ. ಹಿಂಗೆ ಒಂದ್ ಸ್ವಲ್ಪ ಮ್ಯಾಕ್ ಆಕಾಶ ನೋಡಿ. ನಮ್ಮನ್ ಸಾಯಿರಿ ಅಂತ ಶಾಪ ಆಗ್ತಿದೀಯಾ? ಅಲ್ಲಲ್ಲ, ಮೂಗಿರ್ಬಿಟ್ರೆ ಹಂಗಲ್ಲ ಸ್ವಾಮಿ. ಬಡ್ಡಿ ಕೊಟ್ಟು ಕಂಡೋರ್ ಮನೆ ಹಾಳು ಮಾಡ ನಾವ್ ಸಾಯ್ತೀವನೋ? ಕಷ್ಟಪಟ್ಟು ದುಡ್ಕೊಂಡ್ ತಿಂತಿರೋದ್ಲೇ ಬಗನೆ. ಆಯ್ತು ಸ್ವಾಮಿ, ಆಯ್ತಾಯ್ತು. ಯಾಕೆ ಆತರ ಮಾತಾಡ್ತಿದೀಯಾ? ದೊಡ್ಡ ಚಿಕ್ಕ ಬೆಲೆ ಕೊಡ್ತಾನೆ. ಬೈಕೊಂಡು ಮಾಡ್ರೆ ಮೂಗ ಬಾಯಿ ಬಂದ್ಬಿಡ್ತಾನೆ. ಯಾವಾಗ ಮ್ಯಾಗಡಿ ತಲೆ ಎತ್ತಬೇಕು ಅಂತ ಹೇಳಿದ್ರೆ ಸರಿ, ಹೊರ್ಗೋಗ್ತೀರ ಅಂತ ಕೇಳ್ತೀಯ ಬೋಳಿ ಮಗನಿ. ನಿನ್ನಂಗೆ ಅವ್ರು ಇರ್ತಾವ ಎಂತದ ಟೂಬ್ ಆಗಿ ಬಿಟ್ಟಾರಲ್ಲ. ನಾವು ಕೇಳಿದೀವಿ. ಗಣಸತ್ ಮುಂಡಿ ಇರ್ತಾವ, ದುಡ್ಡು ಇಸ್ಕೊಂಬಂದ್ ಫೈನಾನ್ಸ್ ಬಿಟ್ಟಂಗಲ್ಲ ಇಲ್ಲಿ. ಯಾಕೆ ಆತರ ಮಾತಾಡ್ತಿದೀಯಾ? ಬತ್ತಿಯ ಊರಿಗೆ ಕಾಣಿಕ್ತಿ ಹಂಗಾರ ನೀನು? ಹಂಗಂತ ಇದು ಅವ್ರ ಅಚ್ಚುಕಟ್ಟಾಗಿದ್ದು ಎಡೆ ಮುಂದೆ ಇಕ್ಕಿದ್ರಲ್ಲ ಇದು ಎಣ್ಣೆ. ನೀನು ಅದನ್ ಬಿಡ. ನಾವೇನ್ ಕುಡುಕ್ ನನ್ ಮಕ್ಕಳ್ರನ್ನ ಇಷ್ಟ ವರ್ಷದಿಂದ ನೋಡಿದ್ಯಲ್ಲನಾ? ಮತ್ತೆ ಹೊರ್ಗೋ ಮಾಡುವಂತ ಯಾರ ನನ್ನ ಮಗ ಹೇಳಿದ್ದ ಫೋನ್. ಅವ್ರ ಬಡ್ಡಿ ಕೊಟ್ಟು ನಮ್ಮನ್ನ ಅವ್ರ ಮನೆಗೆ ಗೀಸ್ಕೊಂಡು ತಿನ್ಕೊಂಡು ಬೋಳಿ ಮಾ ಕೆಲ್ಸಕ್ಕೆ ಹೋಗ್ದಂತ ತಿರ್ಗ ಯಜಮಾನ್ರೆ ಒಂದು 50,000 ರೂಪಾಯಿ ದುಡ್ಡು ಬೇಕು, ಕೊಡ್ತೀರಾ? 50,000 ರೂಪಾಯಿ ದುಡ್ಡು ಬೇಕು. ಬಾರಲ್ಲೇ ಕೊಡ್ತೀನಿಲೇ. ಏನಾಯ್ತ ನಿಂದು? ನಂದೇನು ಇಲ್ಲ, ಇದು ಮಾತೇ ನಂದು ಗ್ಯಾರಂಟಿ. ಇದಲ್ಲ, ಇದು ನಾವು ಇವಾಗ ಇಷ್ಟೆಲ್ಲ ಜನಕ್ಕೆ ದುಡ್ಡು ಕೊಟ್ಟಿದೀವಲ್ಲ, ಬರೀ ಅವ್ರ 50 ರೂಪಾಯಿ ಕೊಡಕ್ಕೆ ಇನ್ನು ಮುಂದೆ ನೋಡಂತ ನೀವು ಹುಚ್ಚ ಕರ್ಮಿ ನೀಡಿಯರು ಅಂತ ನಾನು ಮನೆಗೆ ಒಡವೆ ಅಡ ಇಕ್ಕಿ ಕೊಟ್ಟಿರೋದು. ತಡಿಯಲೇ, ನೀನ್ ಯಾರು ಅಂತ ಇಂಥವ್ರಿಗೆ ಕೊಟ್ಟಿಲ್ಲ, ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿರೋರಿಗೆ ಕೊಟ್ಟಿರೋದು. ನಾನು ನೀನು ಕದ್ದು ಇಸ್ಕೊಂಡ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಅವ್ರಿಗೆ ಕೂಡ ತಡಿಯಲ್ಲ.
ನಾನು ನಿನ್ಗೆ 50,000 ನಿಮ್ ಯಾರ ಮಗ ಫೋನ್ ಮಾಡು ಅಂತ ಹೇಳಿದ್ದನು. ನಮ್ಮನ್ನ ನಾವು ಮನೆಗೆ ಹೋದ್ ಒಡವೆ ಕೊಟ್ಟಿರೋದು ಮಿಂಟಿಗೆ ಗೊತ್ತಿದ್ದಿಲ್ಲ. ಅಣ್ಣ ಅಲ್ಲ ಕಣ ನಾನು ಹೇಳೋದ್ ಕೇಳ್ಕೊ ನರಸಿಂಹಣ್ಣ. ನಾನ್ ಹೇಳ್ತೀನಿ, ನೀನ್ ಹೇಳ್ತಿದ್ದೀಯಲ್ಲ ಕೊಟ್ಟಿದ್ಯಲ್ಲ ದುಡ್ಡು, ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಹೋಗೋರಿ ಕೊಟ್ಟಿರೋದಲ್ವಾ. ನಾನು 50,000 ಕೊಡ್ತೀನಿ, ನೀನ್ ಏನು ಕೆಲ್ಸಕ್ಕೆ ಹೋಗಲ್ವ. ಅದಕ್ಕೆ ಒಕ್ಕನ್ ನಾನು ಹೆಂಡ್ತಿನ ಹೇಳ್ಸು, ಒಕ್ಕನ್ ಕೈಲಿ ವಿಶಾಲ ಅಕ್ಕನ್ ಕೈಲಿ ಕೊಡೋಣ ಕೊಡ್ತೀನಿ ಅಂತ ಒಕ್ಕನ್ ಕೈಲಿ ಹೇಳ್ಸು. ನನ್ ಇವಾಗ ಅಂತದೇನು ನನ್ ಬಂದಾಗ ಎಲ್ಲ ಬಂದಾಗ ಕೇಳ್ತೀವಿ ಸ್ವಾಮಿ, ಈ ನಂಬರ್ ಬರ್ದಿಕೊಂಡು ಕೇಳ್ತೀವಿ ಅಂತ ಟೈಮ್ ಬಂದಾಗ. ಈಗೇನ್ ಅಂತದಿಲ್ಲ, ಮದುವೆ ಇಲ್ಲ, ಮನೆ ಕಟ್ಟಿಸ್ತಾ ಇಲ್ಲ, ಮದುವೆ ಮಾಡ್ತಾ ಇಲ್ಲ. ಆಮೇಲೆ 5 ಲಕ್ಷ ಬೇಕಾದ್ರೆ ಕೊಡೋಣ. ಆ ಅಕ್ಕ ಹೇಳ್ಬೇಕು ನಿನ್ ಹೆಂಡತಿ, ಹೇಳಿದ್ರೆ ಕೊಡ್ತೀನಿ. ನೀನು ನಾನು ಕತ್ತಿದೀಯ ಅಂತಾರಲ್ಲ, ನನ್ನ ಎಲ್ಲಿ ಮಾಸ್ತಿದ್ದೀನ. ಅಲ್ಲಣ್ಣ ದೇವ್ರು ಅಂತ ನಿಮ್ಮ ಅಪ್ಪ ಅವ್ರು ಬದುಕೊಂಡು ಯಾಕಣ್ಣ ಅಲ್ಕ ಮತ್ ಯಾಕಣ್ಣ ಬೈತಿರೋದು? ಇಲ್ಲಿ ಉಸಿರಾಡಕ್ಕಾಗಲ್ಲ ಅಂತ ಎಲ್ಲ ಕರೆಂಟ್ ಟೇಕ್ ಹೊಡೆದಂತ ಮಾತು ಕೇಳಿ ನನ್ಗೆ ಉಸಿರೇ ಆಡಕ್ಕಾಗಲ್ಲ. ಈಗ ನೋಡೋಣ, ಅದನ್ನ ಯಾರು ನೋಡ್ಕೊಂಡಿಲ್ಲ, ತಗೊಂಡಿದ್ರೆ ಯಾರನ್ನ ನೋಡೋಣ. ಏನ ಅದೇ ಹಳೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇತ್ತಲ್ಲ, ಅದನ್ನ ಯಾರಿಗಾನ ಕೊಟ್ಬಿಡ್ತೀನಿ ನೋಡೋಣ. ನಮ್ಗೆ ಏನ್ ಹೇಳ್ತೀರಿ, ಯಾರಿಗಾನ ಕೊಡ್ತೀರಿ ನೀವು? ಅಲ್ಲಣ್ಣ ನೀನೇ ಯಾರಿಗಾನ ಸೇಲ್ ಮಾಡಿಸ್ಕೊಡೋಣ. ನಾನ್ ಕೊಡ್ಸಲ್ಲ, ನನಗೆ ಗೊತ್ತಾಗಲ್ಲ ಅದು. ಕೊಡ್ಸೋಣ, ನೀನಂತ ವ್ಯವಹಾರಸ್ಥ ಯಾರು ತುಮಕೂರು ಡಿಸ್ಟಿಕ್ ಅಲ್ಲಿ ನಿನ್ನಂತ ರಿಯಲ್ ಎಸ್ಟೇಟ್ ಮಾಡೋರು ಯಾರು ತುಮಕೂರು ಡಿಸ್ಟಿಕ್ ಅಲ್ಲಿ? ರಿಯಲ್ ಎಸ್ಟೇಟ್ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ನನಗೆ. ಸುಮ್ಮಿರಣ್ಣ, ನಿಮ್ಮ ಅಪ್ಪ ಹೇಳೋಗ್ಲಿಲ್ಲ ಮಧ್ಯಾಹ್ನ ಎಲ್ಲ? ನಮ್ಮ ಅಪ್ಪ ಹೇಳೋದು ಮಧ್ಯಾಹ್ನ. ನಿಮ್ಮ ಮಾವನು ಬಂದಿರೋ ಜೊತೆಗೆ ಹಂಗಂತ ಅಂದ್ಬಿಟ್ರೆ ನಮ್ಮ ಅಪ್ಪ ಅರ್ಕೆ ತಗೊಂಡ್ಬಿಡ್ತಾರೆ ಅಲ್ಲಿಂದಲೇ. ಯಾರು? ಮನೆಯಿಂದ ಡಿಸ್ಚಾರ್ಜ್ ಮಾಡ್ಕೊಂಡು 80,000 ಖರ್ಚು ಮಾಡಿ ಡಿಸ್ಚಾರ್ಜ್ ಮಾಡ್ಕೊಂಡು ಯಾರ ಮಗನೇ ನೀವು ಫೋನ್ ಮಾಡಿದಾರಂತ ನನ್ನ ತಿಳ್ಕೊಂಡು ಹೇಳ್ಕೊಂಡು ಬಂದ್ಬಿಡ್ತೀವಿ ಗೊತ್ತಾಗ್ಲಿಲ್ಲ. ಅಲ್ಲಣ್ಣ ನಿಮ್ಮ ಮಾವರು ಬಂದಿದ್ರು. ಬಂದು ಅವರು ಮಾತಾಡ್ಸಿ ಎಲ್ಲ ಹೂವ ಎಲ್ಲ ಹಾಕಿ ತಂದಿ ಮಣ್ಣಾಗತಕ್ಕ ಇದ್ದು. ಯಾರು ಮಾತಾಡ್ಸಿದ್ರು ಮಾವರು? ನಿಮ್ಮ ಅಪ್ಪರ್ನ. ಮುಚ್ಚಿಡಿಯೋದೊಂದು ಬಾಕಿ ಇದ್ದಂಗೆ. ಅಣ್ಣ ಆಮೇಲೆ ಮಣ್ಣೆಲ್ಲ ಆದ್ಮೇಲೆ ಮರಿ ಕಟ್ಸಿದ್ವಲ್ಲ, ಊಟ ಮಾಡ್ಕೊಂಡು ಹಂಗೆ ಹೋದ್ರಣ್ಣ. ನಮ್ಮ ಅಪ್ಪ ಸತ್ತು 14 ವರ್ಷ ತುಂಬಿ 15 ಬಿದ್ದೈತೆ. ಏನಣ್ಣ? 14 ವರ್ಷ ತುಂಬಿ 15 ಬಿದ್ದೈತೆ. ಯಾರು? ನಮ್ಮ ಅಪ್ಪ ತೀರೋಗಿ. ಅಣ್ಣ ನಿಮ್ಮಪ್ಪ ತೀರಾಗ 14 ವರ್ಷ ಆಯ್ತು. ನಾನ್ ಹೇಳ್ತಿರೋದು ನಿಮ್ಮ ಅಮ್ಮವ್ರ ಗಂಡಂಗೆ. ನಿಮ್ಮ ಅಮ್ಮನ ಗಂಡಂಗೆ ಇಷ್ಟೊಂದು ಕೊಟ್ಟಿದ್ದ ಮಗ. ನಮ್ಮ ಅಮ್ಮ ಗಂಡ ಬೇರೆ, ನಮ್ಮ ಅಪ್ಪ ಬೇರೆ. ಹೋದ್ರು ಕಣಪ್ಪ. ನೀವಿನ್ನ ಬದುಕಿದ್ದೀರಾ? ಏನು ದೇವ್ರು ಇನ್ನ ಕರ್ಕೊಂಡಿಲ್ವಲ್ಲಪ್ಪ ಅವ್ರ ಪಾದಕ್ಕೆ. ಅಲ್ಲ ಈ ತರ ಸೌಂಡ್ ವ್ಯಾಸಿದಾದ್ರೆ ವ್ಯವಸ್ಥಾ ಜೀವಿಗಳು ಹೆಂಗೆ ಬದುಕಿರ್ತಾವ ಮನೆಗೆ ಅಂತ. ಏನ್ ಸೌಂಡು ನೋಡ್ರಿ, ಆಗಿಂದ ಇದು ಗ್ಯಾಸ್ಟ್ರಿಕ್ ಅಂತ ಏನೋ ಇದು ಮಾಡಿದ್ದು. ಅಯ್ಯೋ ಅವೆಲ್ಲ ಮಾಮೂಲಿ ಅಲ್ವನಪ್ಪ ಮನುಷ್ಯರಿಗೆ. ನಿಮ್ಮ ತಾತಯ್ಯರು ಎಷ್ಟು ದಿನಕ್ಕೆ ದೇವಸ್ಥಾನ ಸೇರ್ಕೊಂಡ್ರು ಅವ? ಅವ್ರೇ ಕಣಪ್ಪ. ಇನ್ನ ಏನೋ ಪುಣ್ಯ ಮಾಡಿದ್ರು ಬಿಡಿ. ಸ್ವಲ್ಪ ಹೇಳಿ ಅವ್ರಿಗೆ, ನಿಮ್ಮ ಮಗಳಿಗೆ ಏನಂತಾನಪ್ಪ? ಅಲ್ಲ ಈ ಟೈಪ್ ಹಿಂಗೆಲ್ಲ ಬ್ಯಾಡ್ರಮ್ಮ, ಮಕ್ಳು ಮದುವೆ ದೊಡ್ಡವಾದ್ಮೇಲೆ ಎಲ್ಲ ಬಿಟ್ಬಿಡು. ನೀನು ಇಷ್ಟೆಲ್ಲ ಮಾಡಿ ಬಾಡಿಗೆ ಬರಂಗ್ ಮಾಡಿ, ನಿನಗೆ ಪಿಂಚನ್ ಬರಂಗ್ ಮಾಡಿ, ಬಿಲ್ಡಿಂಗ್ ಮನೆ ಮಾಡಿ ಎಲ್ಲ ಕೊಟ್ಕೊಂಡು ಎಲ್ಲ ಮಾಡ್ಕೊಟ್ಟು ಆದಿತ್ಯ ಮಾಡ್ಕೊಟ್ಟು ಹೋಗ್ಯವ್ರೆ. ನಿನ್ಗೆಲ್ಲ ಬಿಟ್ಬಿಡಮ್ಮ, ಬೆಲೆ ಸಿಗಲ್ಲ ಅಂತ ಹೇಳ್ಬೇಕು ನೀವು. ಹೌದಾ? ನಾನು ಬಂದೆ 2 ವರ್ಷದಿಂದ ಮಡಿಕೊಂಡಿದ್ದೆ ಅಂತ ಅಳ್ತಾವ ಮಡಿಕೊಂಡಿದ್ದೆ ಅಂತ ಹೇಳ್ತಾವಲ್ಲ. ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತೇಳಿ 8 ಲಕ್ಷ ದುಡ್ಡು ಇಸ್ಕೊಂಡು ಹೋಗಿದ್ದೀರಂತೆ ಅವ್ರ ಹತ್ರ, ನನ್ನ ಮಗಳ ಹತ್ರ, ಪಾರು ಹತ್ರ. ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ತಾಯಿ ತಂದೆ ಸತ್ಕುಟುಂಬದಲ್ಲಿ ನೀವು ಆರೋಗ್ಯ ಅದೇನ ಹೇಳ್ತಾರೆ, ಸತ್ಕುಟುಂಬದಲ್ಲಿ ನೀವು ಹುಟ್ಟಿದ ಹೆಣ್ಮಗ ಆಗಿದ್ರೆ ಅವ್ರನ್ನೂ ಕರ್ಕೊಂಡ್ ಬನ್ನಿ. ನಾನು ಅವ್ರ ಮಕ ನೋಡಿದ್ರೆ ನಾನು ಜೊತೆಗೆ ಬರ್ರಿ ಅಂತ ಅಂದ್ರೆ ಬರ್ತೀನಿ. ನೀವು ಎಲೆ ಅಡಿಕೆ ಬಾಳೆಹಣ್ಣು ಅಕ್ಕಿ ದಕ್ಷಿಣೆ ನೀವು ಇಕ್ಕಿ, ನಾನು ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣೆ ಎಲ್ಲ ಇಕ್ತೀನಿ. ಈ ತುಮಕೂರಿಗೆ ಬರ್ರಿ ನೀವು ನಿಮ್ಮೂರಿಂದ. ಇಲ್ಲಿ ಅಗ್ರಾರದಾಗ ಶನಿವಾರ ದೇವಸ್ಥಾನ ಇದೆ, ಅಲ್ಲಿ 3 ಸಲ ಪ್ರಮಾಣ ಮಾಡಿ ನಾನು ಮಾಡ್ತೀನಿ. ನಿನ್ ಬಾಯಿಗೆ ಮಣ್ಣಾಕ ನನ್ ಬಗ್ಲು ಹಾಳ್ ಮಾಡಿ ಅವಳು ದುಡ್ಡು ಇಸ್ಕೊಂಡು ಹೋಗಿ ಅಲ್ಲೇ ಪ್ರಮಾಣ ಮಾಡೋದಂತಿಲ್ಲ ನಿನ್ ಕಣ್ಗೆ ಅಕ್ಕಿ ಇಕ್ಕ.
ಇವು ಅಂತ ಗಿಡಗಳು ಎಲ್ಲ ನಾವು ಅಮ್ಮರೇ ಅನ್ನ ತಿನ್ನ ಮಾತಾಡಿ. ಹಲೋ ಹಲೋ ಸರ್. ಬೆಳಗಿನ ಜಾವದ ವಂದನೆಗಳೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿರುವ ನಾರಾಯಣ್ ನಾರಾಯಣ್ ನಾರಾಯಣ್. ನೀವು ನರಸಿಂಹರಾಜು BN, ಬಳ್ಳಾಪುರ, ಲೇಟ್ ನರಸಿಯಪ್ಪ, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ಹೌದು ಅಥವಾ ಇಲ್ಲ? ಹೌದು ಹೌದು. ಹೌದು ಎಂದಾದಲ್ಲಿ ಒಂದನ್ನು ಒತ್ತಿ. ತಗೊಳ್ಳಿ. ತಗೊಳ್ಳಿ ಒಂದು. ಒತ್ತಿದ್ದೀರಾ? ಹಾ. ತಮ್ಮ ಹೆಂಡತಿ ಸಾಕ್ಷಾತ್ ಮಹಾಲಕ್ಷ್ಮಿ ವಿಶಾಲಮ್ಮ